myself Aruna, assistant professor, Department of Economics. ಗಣಿತಾತ್ಮಕ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 5ನೇ ತರಗತಿಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ತರಗತಿ ಬಂದು ಗಣಗಳ ಸಂಯೋಗ ಅಂತ ಹೇಳಿ. ಸೊ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೆಸೆಟ್ ಎಕ್ಸಾಮ್ಸ್ಗೆ ತುಂಬ ಈಸಿಯಾಗಿ ನಿಮಗೆ ಅರ್ಥ ಮಾಡಿಸ್ತೀನಿ. ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾಕೆ ಅಂತಂದರೆ ಕನ್ನಡದಲ್ಲಿ ಸೋರ್ಸಸ್ ಸಿಗೋದು ತುಂಬ ಕಡಿಮೆ ಅಂತೇಳಿ ಹೇಳ್ತಾರೆ. ಸೊ ಆದಷ್ಟು ಸ್ಟೂಡೆಂಟ್ಸ್ಗೆ ರೀಚ್ ಆಗಲಿ ಅಂತ ಹೇಳ್ತಾ, ಸೊ ಗಣಗಳ ಸಂಯೋಗ. ಈ ಗಣಗಳ ಸಂಯೋಗ ಅಂತಂದರೆ ಕೊಟ್ಟಿರುವಂತಹ ಎರಡು ಗಣಗಳನ್ನು ಸೇರಿಸಿ ಒಟ್ಟಾಗಿ ಬರೋದನ್ನು ತುಂಬ ಈಸಿಯಾಗಿ ಹೇಳಬೇಕು ಅಂತಂದರೆ, ಕೊಟ್ಟಿರುವಂತಹ ಎರಡು ಗಣಗಳನ್ನು ನಾವೇನು ಮಾಡ್ತೀವಿ, ಒಟ್ಟಾಗಿ ಸೇರಿಸಿ ಬರೋದನ್ನು ಅಂತ ಕರಿತೀವಿ ಗಣಗಳ ಸಂಯೋಗ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಯು ಇಂದ ಇಂಡಿಕೇಟ್ ಮಾಡ್ತೀವಿ, ಯು ಅಕ್ಷರದಿಂದ ಇಂಡಿಕೇಟ್ ಮಾಡ್ತೀವಿ. ಸೊ ಇದನ್ನು ಹೇಗೆ ಬರೀತೀವಿ ಅಂತಂದರೆ, ಗಣಗಳ ಸಂಯೋಗ, ಇದರ ಸಂಯೋಗ ಏನು, ಎ ಸಂಯೋಗ ಬಿ ತಿಳಿಸಿ ಅಂತ ಹೇಳಿ ಕರೀತಾರೆ. ನೋಡಿ, ಎ ಗಣ ಕೊಟ್ಟಿದ್ದಾರೆ ಮತ್ತು ಬಿ ಗಣ ಕೊಟ್ಟಿದ್ದಾರೆ. ಈ ಎರಡು ಗಣಗಳಿಗೆ ಸಂಬಂಧಪಟ್ಟಂತೆ ಸಂಯೋಗ ಯು ಅನ್ನೋದೇನಂತ ತೋರಿಸ್ತಾ ಇದ್ವಿ. ನಾನು ಅವಾಗಲೇ ಹೇಳಿದ್ದೆ, ಯು ಈ ಥರ ಬರೆದ್ರೆ ಅದು ವಿಶ್ವಗಣ ಆಗುತ್ತೆ, ಬಟ್ ಇಲ್ಲಿ ಬರೀ ಯು ಅಂತ ಬರೆದಾಗ ಅದು ಗಣಗಳ ಸಂಯೋಗವನ್ನು ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ನಾವು ಎ ಸಂಯೋಗ ಬಿ ಅನ್ನು ತಿಳಿಸಿ ಅಂತೇಳಿ ಹೇಳ್ತಾ ಇದ್ದೀವಿ. ಸೊ ಏನು ಮಾಡಬೇಕು ಅಂತಂದರೆ, ಓಕೆ ಫೈಂಡ್ ಮಾಡೋಣ. ಹೇಗೆ ಫೈಂಡ್ ಮಾಡೋದು, ಎ ಸಂಯೋಗ ಬಿ ಅಲ್ವಾ. ಸೊ ಹಾಗಾಗಿ ಎ ಅನ್ನು ಫಸ್ಟ್ ಬರ್ಕೊಳ್ಳೋಣ. 1 2 3 4 ಏನು ಮಾಡಬೇಕು, ಸಂಯೋಗ ಮಾಡಬೇಕು. ಬಿನ ಬರ್ಕೊಳ್ಳೋಣ. 1 3 5 6. ಸೊ ನಾವು ಡೈರೆಕ್ಟಾಗಿಯೇ ಬರಿಬೋದು, ಬಟ್ ನಿಮಗೆ ಇದು ಪಾರ್ಟ್ಸಿಂದ ಪಾರ್ಟ್ಸ್ ಮಾಡುವಾಗಲೂ ಕೂಡ ಅದರಿಂದ ನಿಮಗೆ ಮಾರ್ಕ್ಸ್ ಸಿಗೋದ್ರಿಂದ ನೀವು ಪಾರ್ಟ್ಸ್ ಮಾಡಿ ಕಲಿಯೋದು ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಎರಡನ್ನೂ ಸಂಯೋಗ ಮಾಡಬೇಕು ಅಂತಂದಾಗ ಫಸ್ಟ್ ಇದನ್ನು ಬರ್ಕೊಂಬಿಡಿ. ಈ ಗಣ ಇದೆ ಬರ್ಕೊಳ್ರಿ. 1 2 3 4. ನೆಕ್ಸ್ಟ್ ಏನು ಮಾಡೋಣ, ಈ ಗಣಕ್ಕೆ ಬರೋಣ. 1 ಆಲ್ರೆಡಿ ಇದೆ, ಒಂದು ಸಲ ಬರ್ಕೊಂಡ್ರೆ ಆಯಿತು. ಎರಡೂ ಗಣದಲ್ಲಿ ಒಂದು ರಿಪೀಟ್ ಆಗಿತ್ತು ಅಂತಂದರೆ ಅದನ್ನು ಒಂದು ಸಲ ಬರ್ಕೊಂಡ್ರೆ ಆಯಿತು, ಮತ್ತು ಇನ್ನೊಂದು ಸಲ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಆಲ್ರೆಡಿ ಬರೆದಿದ್ದೀವಿ, ಸೊ ಹಾಗಾಗಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ 3 ಕೂಡ ಆಲ್ರೆಡಿ ಇದೆ, ಉಳಿದಿರೋದು 5 6. ಸೊ ಹಾಗಾಗಿ ಏನಾಯಿತು, 5 and 6. ಇದೇನಿದು ಎ ಸಂಯೋಗ ಬಿ. ಎರಡೂ ಗಣಗಳನ್ನು ಒಟ್ಟಾಗಿ ಬರೆದಿದ್ದೀವಿ, ಮತ್ತು ರಿಪೀಟ್ ಆಗಿರುವಂಥ ಸಂಖ್ಯೆಗಳನ್ನು ಏನು ಮಾಡಿದ್ದೀವಿ, ಒಂದ್ಸಲಿ ಅಷ್ಟೇ ಬರ್ಕೊಂಡಿದ್ದೀವಿ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಮಾಡೋಣ. ಇದನ್ನು ಪೈ ನಕ್ಷೆ ವೆನ್ ನಕ್ಷೆ ಬರೀರಿ ಅಂತೇಳಿ ಹೇಳ್ತಾರೆ. ವೆನ್ ನಕ್ಷೆಯನ್ನು ಬರೆಯೋದು ಹೇಗೆ ಅಂತಂದರೆ, ಈ ಗಣಕ್ಕೆ ನಾನು ವೆನ್ ನಕ್ಷೆ ಹೇಳ್ಕೊಡ್ತಾ ಇದ್ದೀನಿ. ಇದು ಎ ಗಣವನ್ನು ಇಂಡಿಕೇಟ್ ಮಾಡುತ್ತೆ, ಇದು ಬಿ ಗಣವನ್ನು ಇಂಡಿಕೇಟ್ ಮಾಡುತ್ತೆ. ಈ ಮಧ್ಯದಲ್ಲಿ ಏನು ಬರೀಬೇಕು ಅಂತಂದರೆ, ಎರಡೂ ಗಣಗಳಲ್ಲಿ ರಿಪೀಟ್ ಆಗಿರುವಂಥ ಸಂಖ್ಯೆಗಳನ್ನು ಮಧ್ಯದಲ್ಲಿ ಬರೀಬೇಕು. ಎರಡೂ ಗಣಗಳಲ್ಲಿ ರಿಪೀಟ್ ಆಗಿರೋದು ಯಾವುದು, 1 and 3. 1 and 3 ಎರಡೂ ಗಣಗಳಲ್ಲಿ ರಿಪೀಟ್ ಆಗಿದೆ. ಸೊ ಎ ಗಣದಲ್ಲಿ ಮಾತ್ರ ಇರೋದು, ಬಿ ಗಣದಲ್ಲಿ ಇಲ್ಲದೆ ಇರೋದು ಯಾವುದು ಅಂತಂದರೆ 2 and 4. ಬಿ ಗಣದಲ್ಲಿ ಮಾತ್ರ ಇದ್ದು ಎ ಗಣದಲ್ಲಿ ಇಲ್ಲದೆ ಇರೋದು ಯಾವುದು ಅಂತಂದರೆ 5 and 6. ಇದಿಷ್ಟು ಏನಾಗುತ್ತೆ ನಮಗೆ, ಎ ಸಂಯೋಗ ಬಿ. ಎ ಸಂಯೋಗ ಬಿ ಅನ್ನು ನಾವು ವೆನ್ ನಕ್ಷೆಯಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಹೀಗೆ ನಾವು ಏನು ಮಾಡಬೇಕು, ವೆನ್ ನಕ್ಷೆಯನ್ನು ಬರೀಬೇಕು. ಇನ್ನೊಂದು ಲೆಕ್ಕ ಮಾಡೋಣ. ಇಲ್ಲೂ ಕೂಡ ಎರಡು ಗಣ ಇದೆ, ಬಿ ಆ್ಯಂಡ್ ಸಿ. ಏನು ಕಂಡುಹಿಡಿಬೇಕು ಅಂತಂದರೆ, ಬಿ ಸಂಯೋಗ ಸಿ ಅನ್ನು ಕಂಡುಹಿಡಿಯಬೇಕು. ಸೊ ಹೇಗೆ ಕಂಡುಹಿಡಿಯಬೇಕು ಅಂತಂದರೆ, ಈಸಿಯಾದ ಲೆಕ್ಕ. ಫಸ್ಟಿಗೆ ನಾವು ಬಿ ಸಂಯೋಗ ಸಿ ಅಂತ ಬರೆದು, ಎ ಬಿ ಸಿ ಡಿ ಇ ಸಂಯೋಗ ಎ ಬಿ ಎಫ್ ಜಿ ಎಚ್. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ಫಸ್ಟ್ ನಾವು ಈ ಒಂದು ಗಣವನ್ನು ಬರ್ಕೊಬೇಡೋಣ. ಎ ಬಿ ಸಿ ಡಿ ಇ. ಈಗ ಈ ಗಣಕ್ಕೆ ಬರೋಣ. ಎ ಆಲ್ರೆಡಿ ಇದೆ, ಬೇಡ. ಬಿ ಆಲ್ರೆಡಿ ಇದೆ, ಬೇಡ. ನೆಕ್ಸ್ಟ್ ಬಂದು ಸಿ ಡಿ ಇ ಅಲ್ಲಿಲ್ಲ, ಉಳಿದಿರೋದು ಎಫ್ ಜಿ ಹೆಚ್. ಏನಾಯಿತು, ಇದು ಬಿ ಸಂಯೋಗ ಸಿ. ಅಂದರೆ ಎರಡು ಗಣಗಳನ್ನು ಸೇರಿಸಿ ಬರೀಬೇಕು. ರಿಪೀಟ್ ಆಗಿರುವಂಥ ಸಂಖ್ಯೆಗಳನ್ನು ಒಂದ್ಸಲಿ ಬರೆದ್ರೆ ಸಾಕು. ಇದನ್ನು ನಾವು ವೆನ್ ನಕ್ಷೆ ಬರೀಬೇಕು ಅಂತ ಅಂದಾಗ, ಇದು ಎ ಗಣವನ್ನು ಯಾವುದು ಬಿ ಗಣವನ್ನು ಇಂಡಿಕೇಟ್ ಮಾಡ್ತಾ ಇದೆ, ಇದು ಸಿ ಗಣವನ್ನು ಇಂಡಿಕೇಟ್ ಮಾಡ್ತಾ ಇದೆ. ನಾವು ಬಿ ಸಂಯೋಗ ಸಿ ಅನ್ನು ತೋರಿಸ್ತಾ ಇದ್ದೀವಿ. ಎರಡರಲ್ಲೂ ಕೂಡ ರಿಪೀಟ್ ಆಗಿರುವಂಥದ್ದು ಯಾವುದು ಅಂತಂದರೆ ಎ ಮತ್ತು ಬಿ.
ಸೊ ಬಿ ಯಲ್ಲಿ ಮಾತ್ರ ಉಳಿದಿರೋದು ಯಾವುದು ಅಂತಂದರೆ ಸಿ ಡಿ ಇ, ಸಿ ಯಲ್ಲಿ ಮಾತ್ರ ಇರೋದು ಅಂತಂದರೆ ಎಫ್ ಜಿ ಹೆಚ್. ಇಷ್ಟು ಭಾಗವನ್ನು ಸೇರಿಸಿ ನಾವೇನಂತ ಕರಿತೀವಿ, ಎ ಸಂಯೋಗ ಬಿ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ನಾವು ಬೇಕು ಅಂದರೆ ಡಿಸೈನ್ ಮಾಡಿ ತೋರಿಸ್ಬೋದು. ಡಿಸೈನ್ ಮಾಡಿದಾಗ ಅದು ನಿಮಗೆ ಇಷ್ಟೆಲ್ಲ ಸೇರಿಸಿ ನಾವೇನಾಗ್ತೀವಿ, ಇದು ಬಿ ಸಂಯೋಗ ಸಿ. ಸೊ ಸಂಯೋಗ ಅರ್ಥ ಆಯಿತು ಅಂದರೆ ಇವಾಗ ಛೇದನ ನೋಡೋಣ. ಈಗ ಗಣಗಳ ಛೇದನ ಅಂತ ಹೇಳಿ ನೋಡೋಣ. ಗಣಗಳ ಛೇದನ ಅಂತಂದರೆ ಎರಡು ಗಣಗಳಲ್ಲಿರುವಂತಹ ರಿಪೀಟ್ ಆಗಿರುವಂಥ ಸಂಖ್ಯೆಗಳನ್ನು, ರಿಪೀಟ್ ಆಗಿರುವಂಥ ಗಣಾಂಶಗಳನ್ನು ಬರೆಯೋದೇ ಗಣಗಳ ಛೇದನ. ಇಲ್ಲಿ ಎಲ್ಲ ಅಂಶಗಳನ್ನು ಬರೆಯಲ್ಲ, ಎಲ್ಲ ಅಂಶಗಳನ್ನು ಬರೆದ್ರೆ ಅದು ಗಣಗಳ ಸಂಯೋಗ ಆಗುತ್ತೆ. ಕೇವಲ ರಿಪೀಟ್ ಆಗಿರುವ ಸಂಖ್ಯೆಗಳನ್ನು ಮಾತ್ರ ಬರೆದ್ರೆ ಅದು ಗಣಗಳ ಛೇದನ ಆಗುತ್ತೆ. ಸೊ ಇಲ್ಲಿ ನಾವು ಎರಡು ಗಣಗಳನ್ನು ತಗೊಳ್ಳೋಣ. ಛೇದನ ಯಾವಾಗಲೂ ಕೂಡ ಈ ಥರ ಉಲ್ಟಾ ಆಗಿರುವಂಥ ಯೂನಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸೊ ಇಲ್ಲಿ ನೋಡೋಣ, ಎ ಇಸ್ ಈಕ್ವಲ್ ಟು 1 2 3 4 ಆ್ಯಂಡ್ ಬಿ ಇಸ್ ಈಕ್ವಲ್ ಟು 3 4 5 ಆ್ಯಂಡ್ 6. ಏನು ಕೇಳ್ತಿದ್ದಾರೆ ನಮಗೆ, ಎ ಛೇದನ ಬಿ ಅನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಈ ಥರ ಇದ್ದಾಗ ಎ ಛೇದನ ಬಿ ಅಂತ ಬರೆದು 1 2 3 4 ಛೇದನ 3 4 5 6 ಎರಡೂ ಇದರಲ್ಲೂ ಕೂಡ ಕಾಮನ್ ಆಗಿರೋದನ್ನು ಹೊರಗಡೆ ತೆಗಿಬೇಕು. ಎರಡರಲ್ಲೂ ಕೂಡ ಇರೋದು ಯಾವುದು, 3 4, ಇದರಲ್ಲೂ ಇದೆ ಇದರಲ್ಲೂ ಇದೆ. ಗಣಗಳ ಛೇದನ ಇಷ್ಟೇ. ಎರಡರಲ್ಲೂ ಕೂಡ ರಿಪೀಟ್ ಆಗಿರೋ ಸಂಖ್ಯೆಗಳನ್ನು ಬರೆಯೋದೇ ಗಣಗಳ ಛೇದನ. ಇದನ್ನು ವೆನ್ ನಕ್ಷೆ ಹೇಗೆ ಬರಿತೀವಿ, ಸೊ ಅವಾಗಲೇ ಬರೆದಲ್ಲ ವೆನ್ ನಕ್ಷೆ ಸೇಮ್ ಅದೇ ಥರ ಇರುತ್ತೆ. ಬಟ್ ಏನು ಅಂತಂದರೆ ಕೇವಲ ಎರಡು ಗಣಗಳ ಸಾಮಾನ್ಯ ಅಂಶಗಳನ್ನು ಮಾತ್ರ ಬರಿತೀವಿ ನಾವು. ಇದು ಎ ಗಣ, ಇದು ಬಿ ಗಣ. ಎ ಛೇದನ ಬಿ ಅನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. 3 and 4, ಸೊ ಎರಡು ಗಣಗಳೇ ರಿಪೀಟ್ ಆಗಿರೋದು. ಇದನ್ನು ಮಾತ್ರ ನಾವೇನು ಮಾಡ್ತೀವಿ, ಶೇಡ್ ಮಾಡ್ತೀವಿ ಇಷ್ಟೇ. ಇದು ಗಣಗಳ ಛೇದನ. ಇನ್ನೊಂದು ಲೆಕ್ಕ ಮಾಡೋಣ ಇಲ್ಲ. ಸೊ ಏನಂತಂದರೆ ಈಗ ಅಕ್ಷರಗಳನ್ನು ತಗೊಳ್ಳೋಣ. ಸಿ ಎ ಬಿ ಸಿ ಡಿ ಆ್ಯಂಡ್ ಇ. ಡಿ ಬಂದು ಸಿ ಡಿ ಇ ಎಫ್ ಜಿ ಈ ಥರ ಕೊಟ್ಬಿಟ್ಟು ಎ ಛೇದನ ಬಿ ಅನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳ್ತಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ಆನ್ಸರ್ ಬಂದು ಎ ಛೇದನ ಬಿ ಇಸ್ ಈಕ್ವಲ್ ಟು ಎ ಬಿ ಸಿ ಡಿ ಆ್ಯಂಡ್ ಇ ಛೇದನ ಸಿ ಡಿ ಇ ಎಫ್ ಜಿ. ಸೊ ಇದರಲ್ಲಿ ಎರಡರಲ್ಲೂ ಕೂಡ ಕಾಮನ್ ಆಗಿರುವಂತಹ ಅಂಶವನ್ನು, ಎರಡರಲ್ಲಿ ರಿಪೀಟ್ ಆಗಿರುವಂಥ ಅಂಶವನ್ನು ತೆಗಿಬೇಕು ಹೊರಗಡೆ. ಇಲ್ಲಿ ನಾವು ತೆಗೆಯೋದಾದರೆ ಸಿ ಡಿ ಇ ಕಾಮನ್ ಆಗಿದೆ ಎರಡರಲ್ಲೂ ಕೂಡ, ಇಷ್ಟೇ ಛೇದನ, ಎರಡು ಅಂಶಗಳಲ್ಲಿ ರಿಪೀಟ್ ಆಗಿರುವಂಥದ್ದು. ಇದನ್ನು ವೆನ್ ನಕ್ಷೆ ಬರೀಬೇಕು ಅಂತಂದಾಗ ಇದು ಸಿ ಡಿ ಅಂತ ಹೇಳಿ ಬರ್ಕೋಬೇಕು. ಇದು ಸಿ ಗಣಗಳನ್ನು, ಇದು ಡಿ ಗಣವನ್ನು ಇಂಡಿಕೇಟ್ ಮಾಡ್ತಿದೆ. ಎರಡರಲ್ಲೂ ಕಾಮನ್ ಆಗಿರೋದು ಸಿ ಡಿ ಇ. ಸೊ ಇಷ್ಟು ನಮ್ಮದೇನಾಗುತ್ತೆ, ಗಣಗಳ ಛೇದನ ಸಿ ಛೇದನ ಡಿ. ಸೊ ಇದು ಗಣಗಳ ಛೇದನ. ಈಗ ಒಂದೊಂದ್ಸಲಿ ಏನು ಮಾಡ್ತಾರೆ ಅಂತಂದರೆ ಎ ಸಂಯೋಗ ಬಿ ಮತ್ತು ಬಿ ಸಂಯೋಗ ಸಿ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳ್ತಾರೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.